ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನೇನು ಗೋಲ್ಡ್ ಶಾಪಿಂಗ್ ಮಾಡಿದ್ದೀನಿ ಅಂತ ಗೆಸ್ ಮಾಡಿ. ಇದು ಬಂದು 60 ಗ್ರಾಮ್ಸ್ ಇದೆ ಬ್ಯಾಂಗಲ್ಸು, ಮಾಡಿಸಿರೋಂಥದ್ದು ಇದು. ನಾವು ಫ್ಯಾಮಿಲೀಲಿ 4 ಜನ ಇದ್ದೀರಿ. 4 ಜನನೂ ಚೀಟಿ ಹಾಕಿದ್ರಿ. ಚೀಟಿ ಹಾಕಿ ಎಲ್ಲರೂ ಒಂದೊಂದು ಥರದ್ದು ತೊಗೊಂಡಿದ್ದೀರಿ. ಅದರಲ್ಲಿ 3 ಜನ ತೊಗೊಂಡಿದ್ದೀರಿ, ಇನ್ನೊಬ್ಬರು ತೊಗೊಂಡಿಲ್ಲ. ಇನ್ನು ಅವ್ರದ್ದು ಇನ್ನೂ ಒಂದು 6 ಮಂತ್ಸ್ ಇದೆ, ಆಮೇಲೆ ತೊಗೊತಾರೆ ಅವರು. ನೋಡಿ, ಇದನ್ನು ಒಬ್ಬರು ತೊಗೊಂಡಿದ್ದಾರೆ. 60 ಗ್ರಾಮ್ಸ್ ಇದೆ ಇದು ಬಾಳೆ. 30 ಗ್ರಾಮ್ಸ್ ಬಂದಿದೆ. ತುಂಬ ಬ್ರ್ಯಾಡಾಗಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಡಿಸೈನ್ಸ್ ನೋಡಿ ನಾನು ಹಿಂದೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ನಮ್ಮ ಸೈಜ್ಗದು ತುಂಬ ದೊಡ್ಡದಿತ್ತು, ಹಾಗಾಗಿ ಮಾಡಿಸಿರೋದು. ಇದು ನೋಡಿ, ಇದು 30 ಗ್ರಾಮ್ಸ್ ಇದೆ. ಡೈಲಿ ಯೂಸ್ಗೆ ಅಂತ ನಾನು ನೋಡಿದೆ. ಸ್ವಲ್ಪ ಯಾಕೋ ಅಷ್ಟಿಷ್ಟೇ ಇತ್ತು. ಸಾಲಿಡ್ ಬ್ಯಾಂಗಲ್ಸ್ ಎಲ್ಲ ಏನು ಇರಲಿಲ್ಲ ಅಲ್ಲಿ ಅಷ್ಟೊಂದು. ಹಾಗಾಗಿ ಇದೊಂದು ಇಷ್ಟ ಆಯಿತು ಅಂತ ಒಂದು ಫೋಟೋ ತೊಗೊಂಡಿದ್ದೆ, ಹಾಕಿದ್ದೀನಿ. ಇದನ್ನು ನೋಡಿದ್ರೆ ಇದು 30 ಗ್ರಾಮ್ಸ್ ಇದೆ. ಗಟ್ಟಿ ಇದೆ, ಬಟ್ ಡಿಸೈನ್ ಏನೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಹಂಗಾಗಿ ಇನ್ನೂ ಹಿಂಗಿದೆ ಮನಸ್ಸು. ಸುಮ್ಮನೆ ಜಸ್ಟ್ ನೋಡ್ಬಿಟ್ಟು ಬಂದಿದ್ದೀರಷ್ಟೇನೆ. ನೆಕ್ಸ್ಟ್ ಬ್ಯಾಂಗಲ್ ಬಂದು ಇದೂ 60 ಗ್ರಾಮ್ಸ್ ಇದೆ. ಇದು 2 ಬ್ಯಾಂಗಲ್ಸು 60 ಗ್ರಾಮ್ಸು. ಸೈಜೆಲ್ಲ ತುಂಬ ಬ್ರಾಡಾಗಿ ದೊಡ್ಡದಾಗಿತ್ತು. ಇದು ನೋಡಿದ್ರಿ, ಇದು ಬಂದು 60 ಗ್ರಾಮ್ಸು 2.8 ಸೈಜಲ್ಲೇನೋ ಇತ್ತು. ನಮಗೆ 5-6 ಆದರೆ ಸಾಕು. ಹಾಗಾಗಿ ಇದು ಆ್ಯಂಟಿಕ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಪಾಲಿಶ್ ಬಂದು ಬ್ಲ್ಯಾಕ್ ಪಾಲಿಶ್ ಇರೋದ್ರಿಂದ ಅದು ಗೋಲ್ಡ್ ಬ್ಯಾಂಗಲ್ ಅಂತಲೇ ಕಾಣಿಸಿಲ್ಲ ಅಂದ್ಬಿಟ್ರು. ಓಕೆ, ಅದು ಒಂದು ಸೈಡ್ಗಿಟ್ರೆ. ನೆಕ್ಸ್ಟ್ ಬಂದು ಇದು 40 ಗ್ರಾಮ್ಸು. ಒಂದೊಂದು ಬ್ಯಾಂಗಲ್ ಬಂದು 20 ಗ್ರಾಮ್ಸು. ತುಂಬ ಗಟ್ಟಿಯಾಗಿದೆ. ಪಿಕಾಕ್ ಡಿಸೈನ್ ಇದೆ. ಒಂದೊಂದು ಸ್ಟೋನ್ ಇದೆ, ಗ್ರೀನ್ ಸ್ಟೋನು. ನಾವು ಇದರಲ್ಲೇ ಲಕ್ಷ್ಮಿ ಮಾಡೋದಕ್ಕೆ ಹೇಳಿದ್ದೀರಿ. ಪಿಕಾಕ್ ಬೇಡ, ಲಕ್ಷ್ಮಿ ಮಾಡಿ ಅಂತೇಳಿ 40 ಗ್ರಾಮ್ಸ್ಗೆ ಮಾಡೋಕ್ಕೈತೆ. ಇದು ಬಂದು ಸೇಮ್ ಬ್ಯಾಂಗಲ್ಲು. ಇದನ್ನೇ ಪರ್ಚೇಸ್ ಮಾಡಿರೋದು ನಾನು. ಈ ಬ್ಯಾಂಗಲ್ಸ್ ತೊಗೊಂಡೆ. ಇದು ಬಂದು 52 ಗ್ರಾಮ್ಸ್ ಇದೆ. ಲಕ್ಷ್ಮಿ, ಪಿಕಾಕು, ಸ್ಟೋನು ಎಲ್ಲ ಮಿಕ್ಸ್ಡ್ ನಂದು. ಎಲಿಫೆಂಟ್ ಒಂದಿಲ್ಲ ಇದರಲ್ಲಿ, ಇನ್ನು ಎಲ್ಲ ಇದೆ. ಪಿಕಾಕ್ ಇದೆ, ಏನೋ ಶಂಕು ಇದೆ, ಲಕ್ಷ್ಮಿ ಇದೆ, ಸ್ಟೋನ್ ಇದೆ. ಓಕೆ ನೋಡಿ, ನೆಕ್ಸ್ಟ್ ಬಂದು ಇದು ಹಾರ. ಇದು ಹಾರ ಮತ್ತು ನೆಕ್ಲೆಸ್ ಎರಡನ್ನೂ ಸೆಟ್ ಮಾಡಿ ಹಾಕಿ ನೋಡಿದ್ದೀನಿ. ಹಾರ ತೊಗೋಬೇಕು ಅಂತಲೇ ಹೋಗಿದ್ರಿ ನಾವು. ನಂದು ಚೀಟಿ ಬಂದು 50 ಗ್ರಾಮ್ಸಿಗೆ ಮುಗ್ದಿದೆ. ನಾನು 3 ಇಯರ್ಸ್ ಕಟ್ಟಿದ್ದೀನಿ. 3 ಇಯರ್ಸಿಂದ ಹಂಗೆ ಬಿಟ್ಕೊಂಡಿದ್ದೆ. ಇದು ಬಂದು 38 ಗ್ರಾಮ್ಸ್ ಏನೋ ಇದೆ. ತುಂಬ ಗಟ್ಟಿ ಚೆನ್ನಾಗಿದೆ. ಸ್ಟೋನ್ ವೆಯ್ಟ್ ಎಲ್ಲ ಹೋಗುತ್ತೆ ಅಂತ ನಮ್ಮ ಮನೇಲಿ ಬೇಡ ಅಂದರು. ಹಾಗಾಗಿ ಓಕೆ ಅಂಥೇಳಿ ಸುಮ್ಮನೆ ಒಂದು ಫೋಟೋಸ್ ತೊಗೊಂಡಿದ್ದೀನಿ ಅಷ್ಟೇನೆ. ಚೆನ್ನಾಗಿದೆ. ಇದು ಬಂದು 80 ಗ್ರಾಮ್ಸ್ ಇದೆ. ಇದು ತುಂಬ ಗಟ್ಟಿಗೆ ಚೆನ್ನಾಗಿದೆ. ಇದು ಬಂದು 90 ಗ್ರಾಮ್ಸು. ಇದು ಇನ್ನೂ ಬ್ರಾಡ್ ಆಗಿದೆ. ಅಂದರೆ ಅದು ಲಕ್ಷ್ಮಿ ಡಿಸೈನ್ಸ್ ಎಲ್ಲ ಓಕೆ, ಬಟ್ ಕಾಸು ಥರ ನನಗೆಲ್ಲೂ ಕಾಣಿಸಿಲ್ಲ. ನನಗೆ ಕಾಸಿನ ಸರ ಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ಹಾಗಾಗಿ ಕಾಸಿನ ಸರ ಅನ್ನೋದ್ರಲ್ಲೇ ನೋಡ್ತಾಯಿದ್ದೆ. ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ನಾವು ತೊಗೊಂಡಿದ್ದು. ಇದೊಂದು ಇಷ್ಟ ಆಯಿತು, ಓಕೆ ಅಂಥೇಳಿ ಇದನ್ನೇ ವೇರ್ ಮಾಡಿ ನೋಡಿರೋಂಥದ್ದು ನಾನು. ಇದು ಬಂದು 70 ಗ್ರಾಮ್ಸ್ ಇದೆ. ನಮ್ಮ ಬಡ್ಜೆಟ್ಗೂ ಓಕೆ. ಇವಾಗಿನ್ನು 20 ಗ್ರಾಮ್ಸ್ ಎಕ್ಸ್ಟ್ರಾ ಹಾಕಬೇಕು. 50 ಗ್ರಾಮ್ಸ್ ಆಗಿದೆ, ಇನ್ನು 20 ಗ್ರಾಮ್ಸ್ ಹಾಕಿ ತೊಗೋಬೇಕು ಅಂಥೇಳಿ. ಅದು ಇದರಲ್ಲಿ ಕನ್ಫ್ಯೂಷನ್ ಇತ್ತು, ಯಾವ್ದು ತೊಗೊಳ್ಳೋದು, ಇದು ತೊಗೊಳ್ಳೋದಾ ಅದು ತೊಗೊಳ್ಳೋದಾ ಅಂತ. ಇದಕ್ಕಾದರೆ ಇನ್ನೂ 30 ಗ್ರಾಮ್ಸ್ ಹಾಕಬೇಕು. ಬಟ್ ಗಟ್ಟಿಗಿದೆ, ಅಷ್ಟು ಲುಕ್ಕೇನು ಕಾಣಿಸ್ತಾ ಇರಲಿಲ್ಲ, ನನಗೇನು ಓಕೆ ಅನಿಸಿಲ್ಲ. ಇದು ಬಂದು 98 ಗ್ರಾಮ್ಸ್ ಏನೋ ಇದೆ. ತುಂಬ ಗಟ್ಟಿ ಇದೆ. ಇದು ತುಂಬ ವೆಯ್ಟ್ ಇತ್ತು. 98 ಗ್ರಾಮ್ಸ್ ಹಾಕಿದ್ರೆ 100 ಗ್ರಾಮ್ಸ್. ತುಂಬ ಚೆನ್ನಾಗಿತ್ತು. ವೇರ್ ಮಾಡಿ ನೋಡಿದೆ. ಯಾಕೋ ಕತ್ತು ತುಂಬ ತೂಕ ಅನಿಸ್ತಾಯಿತ್ತು. ಒಂದು ಹಾಕ್ಕೊಂಡ್ರೇ ಸಾಕು, ಫುಲ್ಲು ಗ್ರ್ಯಾಂಡಾಗಿತ್ತು. ಎಲ್ಲ ನೋಡಿ ಫೈನಲಿ ಇದೊಂದು ಸೆಲೆಕ್ಟ್ ಮಾಡಿದ್ರಿ. 70 ಗ್ರಾಮ್ಸು. ಅಷ್ಟು ಕಮ್ಮಿನೂ ಅಲ್ಲ, ಅಷ್ಟು ಜಾಸ್ತಿನೂ ಅಲ್ಲ. ಹಾಕೋದಕ್ಕೂ ಒಂದು 20 ಗ್ರಾಮ್ಸ್, ಇನ್ನೊಂದು 2 ಲ್ಯಾಕ್ಸ್ ಹಾಕಲೇಬೇಕು ಇವಾಗಿನ ಬಡ್ಜೆಟ್ಗೆ ಅಂದ್ಕೊಂಡು ಎಲ್ಲ 2,24,000 ಏನೋ ಆಯಿತು ಎಕ್ಸ್ಟ್ರಾ. ಅದು 50 ಗ್ರಾಮ್ಸ್ ಬಿಟ್ಟು ಇದು ಮೇಲೆ 20 ಗ್ರಾಮ್ಸ್ಗೆ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಅದು 25% ಮೇಕಿಂಗ್ ಚಾರ್ಜಸ್ಸು. ಹಾಗಾಗಿ ಜಾಸ್ತಿ ಆಯಿತು, ಇನ್ನು 25,000.
ನೋಡಿ, ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಾನು ಇಷ್ಟಪಟ್ಟ ಹಾಗೆ ಏನು ಅಂದ್ಕೊಂಡಿದ್ದೆ, ನಾನು ತುಂಬ ವರ್ಷದಿಂದ ಆಸೆ ಇತ್ತು ನಂಗೆ ಕಾಸಿನ ಸರ ಅಂತ. ನಾನು ಮದುವೆಯಲ್ಲೇ ಹೇಳಿದ್ದೆ. ಬಟ್ ಮಾವಿನಕಾಯಿ ಸರ, ಕಾಸಿನ ಸರ ಎರಡೂ ಹೇಳಿದ್ದೆ. ಬಟ್ ನಮ್ಮ ಪಪ್ಪ ನಂಗೆ ಮಾಡಿಸಿದ್ದು ಮಾವಿನಕಾಯಿ ಹಾರ. ಮಾವಿನಕಾಯಿ ಡಿಸೈನ್ ಇರುತ್ತಲ್ಲ ಆ ಥರದ ಹಾರ. ಅದು ಗ್ರ್ಯಾಂಡಾಗೇ ಇದೆ, ಚಿಕ್ಕದಾಗಿ ಗಟ್ಟಿಗಿದೆ. ಇದೊಂದು ಸ್ವಲ್ಪ ಟೊಳ್ಳೆನೇ 60 ಗ್ರಾಮ್ಸ್ ಇದೆ. ಅದು 65 ಗ್ರಾಮ್ಸ್ ಏನೋ ಇದೆ. ಗಟ್ಟಿಗೆ ತುಂಬ ಚೆನ್ನಾಗಿದೆ. ಅದೊಂದು ಸ್ವಲ್ಪ ಇದು ಸಿಂಗಲ್ ಕಾಸಷ್ಟು ಅಗಲ ಇದೆ, ಅದು ಅಷ್ಟೇನೇ. ಬಟ್ ಗಟ್ಟಿ ಇದೆ. ಇದು 70 ಗ್ರಾಮ್ಸ್ ಇದೆ. ಬಟ್ ಇನ್ನು ಬ್ಯಾಕ್ ಚೈನ್ ಏನೂ ಹಾಕ್ಸಿಲ್ಲ. ನೋಡೋಣ, ಇನ್ನೂ ಬ್ಯಾಕ್ ಚೈನ್ ಹಾಕ್ಸಿಲ್ಲ. ಹಾಕ್ಸಿದ್ರೆ ಇನ್ನೂ ಒಂದು ಅರೌಂಡ್ 80 ಗ್ರಾಮ್ಸ್ ಆಗುತ್ತೆ. ಇನ್ನೂ ವೆಯ್ಟ್ ಆಗುತ್ತೆ. ಇಷ್ಟ ಆಗಿ ತೊಗೊಂಡಿದ್ದೀನಿ. ತುಂಬ ವರ್ಷಗಳ ಆಸೆ ಇವಾಗ ಈಡೇರಿದೆ ಅಂತ ತುಂಬ ಖುಷಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.